ಹೌದಪ್ಪ, ಕಂಪ್ನಿ ದೂರ್ ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. 7 ಕೇಸ್ ಆಗಿದೆ ಇಲ್ಲಿ. ಹೋಮ್ ಮಿನಿಸ್ಟ್ರು, ಡಿಜಿ, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದೀವಿ. 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. 4 ಜನ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗೋ ಪ್ರಕರಣಗಳು ಅದೆಷ್ಟಾಗಿದೆ? ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಮೊದಲು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿ ಕಳಿಸ್ತಾ ಇದ್ದಾರೆ. ಇದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ತಾವು ತರ್ತಾ ಇರೋ ಕಾನೂನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದು ತಪ್ಪಿಸ್ತವೆ ಅಂತ ಆತರ ಪರಿಣಾಮಕಾರಿ ನಿಯಮಗಳು ಯಾವ್ದಾದ್ರು? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ. 5 ಗಂಟೆ ಮೇಲೆ ಹೋಗಿ ವಸೂಲು ಮಾಡ್ಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವನ್ನೆಲ್ಲ ಈ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಮಾಡ್ತಾರೆ. ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಎಷ್ಟು ಕಂಪನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್? ಏನ್ ಕ್ರಮ ಆಗಿದೆ? ಈಗಾಗಲೇ 7 ಕೇಸ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 7 ಕೇಸ್ ಆಗಿದ್ದಾವೆ. ಸರ್ ಅವ್ರ ಮೇಲೆ ಏನು ಕ್ರಮ ಆಗಿದೆ? ಈಗ 7 ಕೇಸ್ ದೂರ ದಾಖಲಾಗಿದಾವಲ್ಲ ಸರ್, ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ? ಇಲ್ಲ, ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ? ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ. ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದೀವಿ. ನಮ್ಮ ಶಿಕ್ಷೆ ಮಾನಿಟರಿ ಶಿಕ್ಷೆ ಮಾಡ್ತಾ ಇದ್ದಾರೆ ಸರ್. ಈ ತರ ಯಾರಾದ್ರೂ ಕಿರುಕುಳ ಕೊಟ್ಟವರಿಗೆ ಕಂಪನಿ ಕ್ಲೋಸ್ ಮಾಡುವಂತದ್ದು ಏನಾದ್ರು ಆಗುತ್ತಾ? ಅದನ್ನ ಕಾನೂನಲ್ಲಿ ಯೋಚನೆ ಮಾಡಿ ಅಂದ್ರೆ ನಾವು ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎದುರ್ತಾರೆ ಅನ್ನೋದು ಕೂಡ ಒಂದು ಅಭಿಲಾಷೆ ಸರ್. ಯಾಕಂದ್ರೆ ಈಗ ಎದುರಿಸಲಿಕ್ಕೆ ಮಾಡೋದು, ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಏನು ಸಾಲ ಕೊಡೋರಿಗೆ ಹರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸಬಾರ್ದು ಅಲ್ವಾ? ವಸೂಲಿ ಮಾಡುವಾಗ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಇರ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಎಂಥದ್ದು ಮನ್ನಾ ಮಾಡ್ಬಿಡೋದು, ರೇಟ್ ಆಫ್ ಮಾಡ್ಬಿಡ್ತಾರೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಇರ್ತದೆ. 2%, 3%, 4% ಇರ್ತದೆ. ಸೊ ಇವ್ರಿಗೆ ಇರೋದಿಲ್ಲ, 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಇದ್ದ ಈಗ ಈ ದಾಮ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾಮ್ದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು. ಅದು ಅಂದ್ರೆ 4,000 2,000 ಅಸಲು ತಗೊಂಡಿದ್ರೆ ಬಡ್ಡಿ 2,000ಗಿಂತ ಜಾಸ್ತಿ ಆಗಬಾರ್ದು. ಸ್ಥಗಿತ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಸರ್. ವಸೂಲಾತಿಯನ್ನು ಸ್ಥಗಿತ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಮಾಡಕ್ ಬರಲ್ಲ ಪತ್ರ ಬರೀತೀರಾ ಸರ್? ಕಿರುಕುಳ ಕೊಟ್ಟವರ ವಿರುದ್ಧ ಮೊದಲನೇ ಕ್ರಮ ಅಥವಾ ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧವೂ ಕ್ರಮ ಆಗುತ್ತೆ. ಎಲ್ಲರ ಮೇಲೂ ಕ್ರಮ ಎರಡೂ ಮಾಡ್ತೀವಿ. ಕಿರುಕುಳ ಕೊಟ್ಟವರು, ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಬಿಲಿಟಿ ಗೊತ್ತಾ? ನಿಮ್ಗೆ ಲಾಪ್ ಟಾರ್ಟ್ಸ್ ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ. ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದಾನಲ್ಲ, ಅವನು ಈಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇಮಿಡಿಯೇಟ್ ಆಗಿ ಮಾಡ್ತೀವಿ. ಅದು ಈಗ ಅವ್ರಿಗೆ ಲಾ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬೇಕು, ಕ್ಯಾಬಿನೆಟ್ ಮುಂದೆ ಮಂಡಿಸಿ ಆಮೇಲೆ ಸುಗ್ರೀವಾಜ್ಞೆ
ಅದಕ್ಕೆ ಅದನ್ನ ಪೂರ್ಣ ಅದನ್ನ ನಿಲ್ಸಕ್ ಹೋಗಲ್ಲ ನಾವು. ಯಾಕಂತಂದ್ರೆ ಸೊಸೈಟಿನಲ್ಲಿ ಬ್ಯಾಂಕ್ನಿಂದಲೇ ಸಾಲ ತಗೊಳಕ್ಕಾಗಲ್ಲ, ಎಲ್ಲರೂ ಬ್ಯಾಂಕ್ನಲ್ಲಿ ಸಾಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ನಾನ್ ಬ್ಯಾಂಕಿಂಗ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಶುರುವಾಗಿರೋದು. ಸೊ ಅದನ್ನು ನಿಲ್ಸಕ್ಕಾಗಲ್ಲ ನಾವು, ಅದನ್ನ ರೆಗ್ಯುಲೇಟ್ ಮಾಡ್ಬೇಕಲ್ಲ. ರೆಗ್ಯುಲೇಟ್ ಮಾಡದೆ ಹೋದ್ರೆ ಈ ಬಾರೋಯರ್ಸ್ಗಳಿಗೆ ತೊಂದರೆ ಆಗ್ತದಲ್ಲ, ಅನ್ಯಾಯ ಆಗ್ತದಲ್ಲ.